ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ಅನ್ವಿ. ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಿದ್ದೀನಿ. ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ಗೃಹಲಕ್ಷ್ಮಿ ಅವರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಆ ಗುಡ್ ನ್ಯೂಸ್ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ. ಅದರ ಜೊತೆಗೆ ತುಂಬಾ ಜನ ಕೇಳ್ತಾ ಇದ್ದಿದ್ದು ಬ್ಯಾಂಕಿಗೆ ಹೋಗಿ ಹೊಸ ಅಕೌಂಟ್ ಮಾಡಿಸ್ಬೇಕಾ ಏನು ಅಂತ ಹೇಳಿ ನಿನ್ನೆ ಆ ವಿಡಿಯೋದಲ್ಲಿ ನಾನು ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದೀನಿ. ಆದರೂ ಕೂಡ ತುಂಬಾ ಜನ ಇದ್ರ ಬಗ್ಗೆ ಡೌಟ್ ಅನ್ನ ಕೇಳ್ತಾ ಇದ್ರಿ. ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಒಂದನೇದಾಗಿ ಹೇಳ್ಬೇಕಂದ್ರೆ, ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಬರ್ಲಿಕ್ಕೆ ಅಂದ್ರೆ ಮತ್ತೆ ಹೋಗಿ ಬೇರೆ ಅಕೌಂಟ್ಗಳನ್ನ ಮಾಡ್ಸಕ್ ಹೋಗಬೇಡಿ. ಯಾಕೆ ಅಂದ್ರೆ ಇದು ಎಲ್ಲೂ ಕೂಡ ರೂಲ್ಸ್ ಇಲ್ಲ. ತುಂಬಾ ಜನ ಇದನ್ನ ಯೂಟ್ಯೂಬಲ್ಲಿ ಹೇಳಿ ಕನ್ಫ್ಯೂಷನ್ ಆಗಿ ಹೋಗಿ ಅಕೌಂಟ್ ಮಾಡ್ಸಕ್ಕೆ ಬ್ಯಾಂಕಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡ್ಕೊತಾ ಇದ್ದೀರಾ. ನೀವು ಸೇವಿಂಗ್ಸ್ ಅಕೌಂಟ್ ಮಾಡಿಸ್ಬೇಕಂದ್ರೆ ಡೆಫಿನೆಟ್ಲಿ ಆಗಿ ಮಾಡಿಸಿ. ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣವೇ ಬೇರೆ ಅಕೌಂಟಿಗೆ ಬರ್ಬೇಕಂತೆ ಹೌದಾ ಅಂತ ಕೇಳಿದರೆ ಖಂಡಿತ ಇಲ್ಲ. ಇದು ನಿಮಗೆ ತಪ್ಪಾಗಿ ಮಾಹಿತಿ ಸಿಕ್ಕಿರುವಂಥದ್ದು. ಯಾರು ಕೂಡ ಬ್ಯಾಂಕ್ಗಳಿಗೆ ಹೋಗಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ. ಸೇವಿಂಗ್ಸ್ ಅಕೌಂಟ್ ಮಾಡಿಸಿದ್ರೆ 100% ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಈಗ ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋದಾದ್ರೆ, ಗೃಹಲಕ್ಷ್ಮರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನಿನ್ನೆ ಸಂಜೆಯಿಂದ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಇನ್ಯಾವಾಗ ಬರುತ್ತೆ, ನೀವು ವಿಡಿಯೋ ಮಾಡ್ತಾ ಇದ್ದೀರಾ, ಇದು ಫೇಕ್ ನ್ಯೂಸು. ಖಂಡಿತ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ, ಸ್ಟಾಪ್ ಆಗಿಬಿಟ್ಟಿದೆ, ನಿಜವಾಗ್ಲೂ ಹಣ ಬರತ್ತಾ ಅಂತ ಕೇಳ್ತಾ ಇದ್ದವರಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆಲ್ಲ ಇನ್ನು ಕೂಡ 22ನೇ ಕಂತಿನ ಹಣ ಬಂದಿಲ್ಲ ಅವರಿಗೆ 22ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಹಾಗೇನೆ 23ನೇ ಕಂತಿನ ಹಣವು ಕೂಡ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗ್ತಾ ಇದೆ. ನಿನ್ನೆ ಸಂಜೆಯಿಂದನೇ ಖಾತೆಗಳಿಗೆ ಬಂದಿದೆ. ಕೆಲವರಿಗೆ ಬರ್ದೇ ಇರೋರು ಇರ್ಬೋದು, ಇವತ್ತು ಹಣ ಬರುತ್ತೆ, ನಾಳೆ ಹಣ ಬರುತ್ತೆ. ಎಲ್ಲರಿಗೂ ಕೂಡ ಒಂದೇ ದಿನ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋದಿಲ್ಲ. ನೆನಪಲ್ಲಿ ಇರ್ಲಿ ಸ್ನೇಹಿತರೆ. ಯಾಕಂದ್ರೆ ಕೆಲವರು ಅನ್ಕೊಂತೀರಾ ಅವ್ರಿಗೆ ಬಂದಿದೆ ನಮಗ್ ಬರಲ್ವಾ, ನಮಗ್ ಬಂದಿದೆ ಅವ್ರಿಗೆ ಬರಲ್ಲ ಅನ್ನೋದು ಸಾಕಷ್ಟು ಜನರಿಗೆ ಗೊಂದಲ ಇರುತ್ತೆ. ಖಂಡಿತ ಇಲ್ಲ, ಎಲ್ಲರಿಗೂ ಕೂಡ ಒಂದೇ ದಿನ ಖಾತೆಗಳಿಗೆ ಹಣವನ್ನ ರಾಜ್ಯ ಸರ್ಕಾರ ಅಥವಾ ಬ್ಯಾಂಕ್ಗಳಾಗ್ಲಿ ಪ್ರತಿಯೊಬ್ರು ಕೂಡ ಬಿಡುಗಡೆ ಮಾಡಲ್ಲ. ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಇರುತ್ತೆ. ಹೇಗೆ ನಮ್ಮ ಫೋನ್ ಪೇ ಅಲ್ಲಿ ನಾವು ಮಿನಿಮಮ್ ಅಕೌಂಟಿಗೆ ಒಂದೇ ಸರಿಗೆ 1 ಲಕ್ಷ ಅಮೌಂಟ್ ಅನ್ನ ಕಳ್ಸಕ್ಕಾಗಲ್ಲ, ಅಥವಾ 2 ಸರಿ ಕಳ್ಸಕ್ಕಾಗಲ್ಲ, 3 ಸರಿ ಕಳ್ಸಕ್ಕಾಗಲ್ಲ. ಇದೇ ತರನ ಬ್ಯಾಂಕ್ ಅಂಡ್ಗೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದ್ದೇ ಇರ್ಬೋದು. ಅದಕ್ಕೋಸ್ಕರ ಅವ್ರು ಎಲ್ಲಾ ಮಹಿಳೆಯರಿಗೂ ಒಂದೇ ದಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಯಾವ ಕಂತಿನ ಹಣ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿ. ಕೆಲವರಿಗೆ 2,000 ಜಮಾ ಆಗಿದೆ, ಕೆಲವರಿಗೆ 4,000 ಜಮಾ ಆಗಿದೆ. ನಿಮ್ಮ ಖಾತೆಗೆ ಎಷ್ಟು ಸಾವಿರ ಹಣ ಬಂದಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ. ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಕ್ಕಿದೆ. ಬರ್ದೇ ಇದ್ದವ್ರು ಯೋಚನೆ ಮಾಡಬೇಡಿ ಅವ್ರಿಗೆ ಬಂದಿದೆ ನಮ್ಗೆ ಯಾಕೆ ಬಂದಿಲ್ಲ ಅಂತ. ನಿಮಗೆ ವಿತ್ ಪ್ರೂಫ್ ಸಮೇತನೇ ತೋರಿಸ್ಬಿಡ್ತೀನಿ. ಯಾಕೆ ಅಂದ್ರೆ ಕೆಲವರು ನೀವು ಸುಳ್ಳು ಹೇಳಿದ್ರಿ, ಇದು ಕ್ಲಾರಿಟಿನೇ ಇಲ್ಲ ಅಂತ ನೋಡ್ಬೋದು. ನಿಮಗೆ ಇದು ನಿನ್ನೆ ಸಂಜೆ ಬಂದಿರುವಂಥದ್ದು, ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆ ಹಣ 2,000 ಕ್ರೆಡಿಟ್ ಆಗಿದೆ. ಇದೆಲ್ಲ ನೋಡ್ಬೋದು, ಗೌರ್ಮೆಂಟ್ ಇದು. ಸೊ ಇದು 2,000 ಖಾತೆಗಳಿಗೆ ಜಮಾ ಆಗಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಖಾತೆಗೆ ಜಮಾ ಆಗಿದೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಬಂದಿಲ್ಲ ಅಂದ್ರೆ ವೆಯ್ಟ್ ಮಾಡಿ, 1 or 2 ಡೇಸು ಹಣ ಜಮಾ ಆಗತ್ತೆ. ತುಂಬಾ ಜನ ಹಣ ಬಂದಿಲ್ಲ ಅಂದ್ಬಿಟ್ಟು ಬ್ಯಾಂಕಿಗೆ ಹೋಗುವಂಥದ್ದು, ಅಥವಾ ನಮ್ಗೆ ಯಾಕೆ ಬಂದಿಲ್ಲ ಗ್ರಾಮ ಪಂಚಾಯತಿಗೋ ತಾಲೂಕ್ ಪಂಚಾಯತಿಗೋ ಹೋಗಿ ಚೆಕ್ ಮಾಡಿಸುವಂಥದ್ದು ಅಂತ ಕೆಲಸವನ್ನ ಯಾರು ಕೂಡ ಮಾಡಕ್ ಹೋಗ್ಬೇಡಿ. 1 or 2 ಡೇಸ್ ಟೈಮ್ ತಗೊಳತ್ತೆ, ಹಣ ಖಾತೆಗೆ ಜಮಾ ಆಗತ್ತೆ. ದಯವಿಟ್ಟು ವೆಯ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ. ಸೊ ಹಣ ಬಂದಿದ್ದವರು ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನಂಗೆ ತುಂಬಾನೇ ಮುಖ್ಯ. ಯಾಕಂದ್ರೆ ನಿಮಗೆ ಬಂದಿದ್ರೆ ಬೇರೆಯವರು ಕೂಡ ಬಂದಿದೆಯೋ ಇಲ್ಲೋ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ನಾನು ನಿಮ್ಗೆ ಇಲ್ಲಿ ವಿತ್ ಪ್ರೂಫ್ ಸಮೇತ ಹೇಗೆ ತೋರಿಸಿದ್ದೀನೋ ಜನರಿಗೂ ಕೂಡ ಒಂದು ನಂಬಿಕೆ ಬರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ತಲುಪುವಾಗೆ ಶೇರ್ ಮಾಡಿ. 2,000 ಅನ್ನೋದು ತುಂಬಾನೇ ಬಿಗ್ ಅಮೌಂಟ್. ಕೆಲವರಿಗೆ ಮೆಸೇಜ್ ಬರಲ್ಲ, ಕೆಲವರಿಗೆ ಮೆಸೇಜ್ ಬರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅಥವಾ ನಿಮಗೆ ಫೋನ್ ಪೇಲಿ ಕೂಡ ಚೆಕ್ ಮಾಡ್ಕೋಬಹುದು. ಅಕೌಂಟಲ್ಲಿ ಏನೋ 1,000ನೋ 10,000ನೋ ಇದ್ರೆ 12,000 ಆಗಿರುತ್ತೆ. ಈ ರೀತಿ ಕೂಡ ಆಗಿರುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ಇದಿಷ್ಟು ಮುಖ್ಯವಾದ ವಿಚಾರ, ಹಾಗಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಬೇರೆ ಅಕೌಂಟ್ ಮಾಡಿಸ್ಬೇಕಂತೆ ನಾವು ಅಂತ ಹೇಳ್ಬಿಟ್ಟು ಬ್ಯಾಂಕ್ಗಳಿಗೆ ಹೋಗಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ. ಖಂಡಿತ ಆ ರೂಲ್ಸನ್ನು ರಾಜ್ಯ ಸರ್ಕಾರ ತಂದಿಲ್ಲ. ಈಗ ಏನು ಅಕೌಂಟ್ ಇದೆ ಅದೇ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುವಂಥದ್ದು. ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಲತಾ ನವಿ 9 ಅಂತ ಇದೆ. ನನ್ನ ಇನ್ಸ್ಟಾಗ್ರಾಮ್ ಪೇಜಿನ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಅಲ್ಲಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಾನು ಇನ್ಮೇಲೆ ಮಿನಿ ವ್ಲಾಗು ಜೊತೆಗೆ
ಡೈಲಿ ರೊಟೀನ್ ಹಾಗೆಯೇ ಸಿಲ್ವರ್ ಜ್ಯುವೆಲರಿ ವಿಡಿಯೋಗಳನ್ನ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಬಟ್ ಅದು ಡೇ ಬೈ ಡೇ ಮುಂದೆ ಹೋಗ್ತಾ ಇದೆ ಮಾಡಬೇಕು ಅಂತ. ಬಟ್ ಯೂಟ್ಯೂಬ್ ಏನಾಗ್ಬಿಟ್ಟಿದೆ ಅಂದರೆ ಇದು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರೋದಕ್ಕೆ ಬಟ್ ಅದು ಒಂದು ಸ್ವಲ್ಪ ಸಂಕೋಚ ಅನ್ನೋದ್ರಿಂದ ಸ್ವಲ್ಪ ಹೊರಗಡೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಇನ್ಸ್ಟಾಗ್ರಾಮ್ ಅನ್ನೋದು ಸ್ವಲ್ಪ ಈಗ ಮಾಡ್ಬೋದಾ ಬೇಡವಾ ಅಥವಾ ವಿಡಿಯೋ ರನ್ ಆಗುತ್ತಾ ಇಲ್ವಾ ಅನ್ನೋದು ಒಂದಿಷ್ಟು ಡೌಟ್ಗಳಿದೆ. ಅದಕ್ಕೋಸ್ಕರ ಸೊ ನಿಮ್ಗೇನು ಅನಿಸುತ್ತೆ, ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹೇಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರೋ ಅದೇ ಥರ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಕುಟುಂಬದ ಮೇಲೆ ಹಾಗೆ ನನ್ನ ಚಾನಲ್ ಪ್ರತಿಯೊಬ್ಬರ ಮೇಲೂ ಕೂಡ ಇರಲಿ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ವಿಡಿಯೋನ ನೋಡ್ತಾ ಇರೋರಾಗಲಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು ಹೇಳ್ತಿದ್ದೀನಿ. ಪ್ರತಿಯೊಬ್ಬರು ಕೂಡ ನನ್ನ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಯಾರಿಗಾರು ಯೂಟ್ಯೂಬ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ ಹೇಗೆ ಮಾಡಬೇಕು, ಇದರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಹಂಚ್ಕೊಳ್ಳಿ. ಪ್ರತಿಯೊಂದು ಜಿಲ್ಲೆಯ ಮಹಿಳೆಯರಿಗೂ ಬಂದಿದೆ. ಈ ಜಿಲ್ಲೆಗೆ ಬಂದಿದೆ, ಆ ಜಿಲ್ಲೆಗೆ ಬಂದಿದೆ ಅಂತ ಏನಿಲ್ಲ. ಈ ಜಿಲ್ಲೆಗೆ ಒಂದು 10 ಜನಕ್ಕೆ ಬಂದಿದ್ರೆ ಒಂದು 10 ಜನಕ್ಕೆ ಬಂದಿರಲ್ಲ. ಬಟ್ ಅದು ಏನಂತಂದರೆ ಬರುತ್ತೆ ಹಣ 1 or 2 days ಲೇಟ್ ಆಗ್ಬೋದು. ದಯವಿಟ್ಟು ವೆಯ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.